ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ರಾತ್ರಿ ಏನಂದರೆ ನಾನು ಕೌಶಿ ಸುಮ್ಮನೆ ಅದಿದ್ದು ಮಾತಾಡ್ತಾ ಇದ್ವಿ. ಏಕೆಂದರೆ ಅವ್ನು ಹೇಳ್ತಾ ಇದ್ದ ಅಪಾರ್ಟ್ಮೆಂಟ್ ಮುಂದೆ ಕಾಣಿಸ್ತಾ ಇತ್ತಲ್ಲ, ಅದು ನೋಡ್ಕೊಂಡು ಅವನು ಅಲ್ಲಿ ನನಗೆ ಟಿ ವಿ ಕಾಣಿಸ್ತಾ ಇದೆ, ಫ್ಯಾನ್ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದ. ನನಗೂ ಟಿ ವಿ ಓಡೋದೆಲ್ಲ ಕಾಣಿಸ್ತಾ ಇತ್ತು. ಅದೇ ಫ್ಯಾನ್ ಎಲ್ಲ ನನಗೆ ಕಾಣಿಸಿರೋದೆಲ್ಲ ನನಗಂತೂ ಕಾಣಿಸಿಲ್ಲ. ಅದಕ್ಕೆ ನನ್ನ ಕಣ್ಣು ಸರಿ ಇಲ್ಲ, ನಿನ್ನ ಕಣ್ಣೇ ಚೆನ್ನಾಗಿದೆ ಅಂತೇಳಿ ಸುಮಾರು ಹೊತ್ತು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನೋಡಿ, ಮೆಹಂದಿ ಸುಮಾರು ಒಂದು ಹಾಫ್ ಆನ್ ಅವರ್ ಹಾಕ್ಕೊಂಡಿದ್ದೆ ಅಷ್ಟೇ. ಅಂದರೆ ನನಗೆ ಅಂತೇನು ನಾನು ಯಾವಾಗಲೂ ಮೆಹಂದಿ ಎಲ್ಲ ಅದೆಲ್ಲ ಇಷ್ಟಪಡಲ್ಲ. ಮೊದಲು ಇಷ್ಟಪಡ್ತಿದ್ದೆ, ಇವಾಗೆಲ್ಲ ಇಷ್ಟ ಇಲ್ಲ. ಸ್ವೀಟಿಗೆ ಅಂತೇಳಿ ಹಾಕ್ತಾಯಿದ್ನಲ್ಲ, ಹಾಗೆ ನಾನು ಸ್ವಲ್ಪ 2 ಇತ್ತು ಮೆಹಂದಿ ಕೋನು, ಅದಕ್ಕೆ ನಾನು ಒಂದು ಹಾಕ್ಕೊಂಡೆ. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ರೆಡಿ ಆಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಪ್ರವೀಣನ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ. ಅದರಿಂದ ಗಂಡು ಮಕ್ಕಳೇನೋ ಬೇಗ ರೆಡಿ ಆಗಿಬಿಡ್ತಾರೆ, ಹೆಣ್ಮಕ್ಳೇ ಗಂಟೆಗಟ್ಟಲೆ ರೆಡಿ ಆಗೋದಕ್ಕೆ ಟೈಮ್ ತೊಗೊಳ್ತಾರೆ. ನಾವು ಅದೇ ಥರನೇ, ಅಂದರೆ ತುಂಬ ಹೊತ್ತೇನು ತೊಗೊಂಡಿಲ್ಲ. ಓಕೆ, ಮಿನಿಮಮ್ಮು 1 ಅವರು. ಏಕೆಂದರೆ ಸ್ವೀಟಿಗೆಲ್ಲ ರೆಡಿ ಮಾಡಿಸ್ಬೇಕಿತ್ತಲ್ಲ, ಅವಳಿಗೆ ರೆಡಿ ಮಾಡಿಸ್ಬಿಟ್ಟು ಅವಳು ರೆಡಿಯಾಗಿದ್ದು. ನಾನು ಸ್ವಲ್ಪ ಬೇಗನೆ ರೆಡಿ ಆದೆ. ಆಮೇಲೆ ಎಲ್ಲರೂ ಕಾರಲ್ಲಿ ಆಗಲ್ಲ ಅಂದ್ಬಿಟ್ಟು, ಆಮೇಲೆ ನಾವು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪುಟ್ಟಯ್ಯವ, ಆಮೇಲೆ ಅಪ್ಪ, ನವಿ, ಧನು ಇವರೆಲ್ಲ ಏನು ಮಾಡಿದ್ರು, ಫಸ್ಟು ಕರ್ಕೊಂಡೋಗಿ ಬಿಟ್ಟು ಬಂದ. ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ರೆಡಿ ಆಗ್ತಾಯಿರಿ ಅಂಥೇಳಿ. ಸ್ವೀಟಿ, ನಾನು, ಮೈನಾ ಇಷ್ಟೇ ಜನ ಇದ್ದಿದ್ದು. ಮೋಹನ್ ಮಾಮನೂ ಕೂಡ ಹೋದರು, ಅವ್ರ ಗಾಡಿಯಲ್ಲೇ ಹೊರ್ಟೋದ್ರು. ಆಮೇಲೆ ನಾನು ಬೇಗನೆ ರೆಡಿ ಆದೆ. ಮೈನಂದೇ ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಸ್ವೀಟಿಗೆ ರೆಡಿ ಮಾಡಬೇಕಿತ್ತಲ್ಲ. ಅವಳು ರೆಡಿ ಮಾಡಿ ಆದಮೇಲೆ ನಾನು ರೆಡಿಯಾಗಿದ್ದೆ. ಆದರೆ ಅವಳು ಸ್ವೀಟಿಗೆ ರೆಡಿ ಮಾಡಿಬಿಟ್ಟು ಅವಳು ರೆಡಿಯಾಗಿದ್ದೆ, ಅದಕ್ಕೆ ಅವಳಿಗೆ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಇಬ್ಬರು ರೆಡಿ ಆದ್ವಿ. ಇಲ್ಲೇ 10 ಗಂಟೆ ಆಗಿದೆ. ಪ್ರವೀಣ ಹೇಳಿದ್ದು 8:30ಗೆಲ್ಲ ಬಂದುಬಿಡಿ, 8:30 9 ಗಂಟೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಇರುತ್ತೆ. ನಾನು ಒಂದು 30ರಿಂದ 40 ಜನಕ್ಕಷ್ಟೇ ತಿಂಡಿ ಹೇಳಿರೋದು, ಬೇಗನೆ ಬನ್ನಿ ಅಂತ ಹೇಳಿದ. ನೋಡಿದರೆ ನಾವು ಇಲ್ಲೇ 10 ಗಂಟೆ ಆದ್ರೂ ಇಲ್ಲೇ ಇದ್ದೀವಿ. ಯಾಕೆ ಅಂದರೆ ನವಿ ಪುಟ್ಟಯ್ಯನ ಬಿಟ್ಟು ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿರಲಿಲ್ಲ, ಅವ್ನು ಲೇಟಾಗಿ ಬಂದ. ಅದರಿಂದ ನಾವು ಇಲ್ಲೇ ಇದ್ದೀವಿ ಅಷ್ಟೇ. ನಾವು ಬೇಗನೆ ರೆಡಿಯಾಗಿದ್ವಿ. ಆಮೇಲೆ ಅವ್ನು ಫೋನ್ ಮಾಡ್ದೆ, ಬಂದಿದ್ದೀನಿ ಕೆಳಗಡೆ ಬನ್ನಿ ಅಂತ ಹೇಳಿ. ಆಮೇಲೆ ನಾನು ಅವಳು ಇಬ್ಬರು ಕೂಡ ರೆಡಿಯಾಗಿಬಿಟ್ಟು ಆಮೇಲೆ ಕೆಳಗಡೆ ಬಂದ್ವಿ. ಬಂದು ನಾನು ಕೂದಲು ಬಿಟ್ಟೆ, ಫ್ರೀ ಏರ್ ಬಿಡೋಣ ಅಂಥೇಳಿ, ಚೆನ್ನಾಗಿರುತ್ತೆ ಅಂಥೇಳಿ ಫ್ರೀ ಏರ್ ಬಿಡೋಣ ಅಂತ ಸುಮಾರು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಹಾಗೆ ಓಡಾಡಿಕೊಂಡು ಸ್ವೀಟಿಗೆ ಸ್ವಲ್ಪ ಕಾಜಲ್ ಹಚ್ಚೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಆ ಹಾಫ್ ಆನ್ ಅವರಲ್ಲೇ ನನಗೆ ತುಂಬ ಶಕೆ ಅಂತ ಅನ್ನಿಸ್ತಾಯಿತ್ತು. ಅಪ್ಪ, ಈ ಕೂದಲು ಬಿಡೋದು ಬೇಡ, ಇದು ಸವಾಸನೆ ಬೇಡ ಅಂದ್ಬಿಟ್ಟು ಒಂದು ಕ್ಲಿಪ್ ಹಾಕಿದರೆ ಬೆಸ್ಟ್ ಅನ್ನಿಸ್ತು. ಯಾಕೆಂದರೆ ಇವಾಗ ಶಕೆ ಬೇರೆ ಇರೋದ್ರಿಂದ ಕ್ಲಿಪ್ಪೇ ಬೆಸ್ಟು ಅನ್ನಿಸ್ತಾಯಿತ್ತು ನನಗೆ. ಆಮೇಲೆ ಏನು ಮಾಡಿದೆ, ಫ್ರೀ ಏರ್ನ ತೆಗೆದು ನಾನು ಮತ್ತೆ ಒಂದು ಕ್ಲಿಪ್ ಹಾಕಿ ಆಮೇಲೆ ಕೆಳಗಡೆ ಬಂದ್ವಿ. ಅವನು ಕೂಡ ಗುಂಡ ಹಾಗೆ ಸುಮ್ಮನೆ ನಾರ್ಮಲಾಗಿ ಒಂದು ಟೀ ಶರ್ಟ್ ಹಾಕ್ಕೊಂಡು ಹೋಗಿದ್ದ. ಆಮೇಲೆ ಬಂದು ಅವನು ರೆಡಿ ಆದ. ನೋಡಿ ನಮ್ಮ ಸ್ವೀಟಿ ಹೇಗೆ ರೆಡಿಯಾಗಿದ್ದಾಳೆ. ಅವಳು ಹೇಳೋದು, ಆಂಟಿ ನಂದು ಮತ್ತು ನಿನ್ನದು ಅಂದರೆ ಡ್ರೆಸ್ಸು ಕಲ್ಲರ್ ಇದೆಯಲ್ಲ, ಅದು ಇಬ್ಬರದು ನೀಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದ. ಅವಳು ಹೇಳ್ತಾ ಇದ್ಲು, ಇಬ್ಬರದು ಒಂದೇ ಕಲರ್ ಇರೋದ್ರಿಂದ ಪರ್ಪಲ್ ಕಲರು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಇಬ್ಬರಿಗೂ ಅಂತೇಳಿ. ಆಮೇಲೆ ಸರಿ ಆಯಿತು ಅಂಥೇಳಿ ಗುಂಡ ಬಂದಮೇಲೆ ನಾನು ನವೀನನ್ನು ಗುಂಡ ಅಂತ ಹೇಳ್ತಿರ್ತೀನಿ ಒಂದೊಂದು ಸರಿ. ಆ ವರ್ಡ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಳ್ತಿರ್ತೀನಿ, ಆದರೂ ಒಂದೊಂದು ಸರಿ ಬಂದುಬಿಡುತ್ತೆ. ಎಲ್ಲರೂ ಇದ್ದಾಗಲೂ ಅಷ್ಟೇ ಗುಂಡ ಅನ್ನೋದೇ ಬಂದುಬಿಡುತ್ತೆ. ಎಷ್ಟೋ ಸರಿ ಅನ್ಕೋತೀನಿ ಅದು ಹೇಳ್ಬಾರ್ದು, ನವಿ ಅಂತಲೇ ಹೇಳಬೇಕು ಅಂತ. ಅದು ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಬಂದುಬಿಡುತ್ತೆ ಬಾಯಿಯಿಂದ. ಹಾಗೆ ನವೀನನ ಜೊತೆ ಈಗ ಹೊರಟಿದ್ದೀವಿ. ಇದು ಬಂದು ತುರಹಳ್ಳಿ ಫಾರೆಸ್ಟು. ಇಲ್ಲಿ ಈಗ ಸ್ವಲ್ಪ ಒಂದು ತಿಂಗಳಾಗಿರ್ಬೋದು, ಒಂದು ತಿಂಗಳ ಹಿಂದೆ ಚಿರತೆ ಬಂದು ಬಸ್ಸಿಗೆ ಸಿಗಾಕೊಳ್ತು ಅಂತೇಳಿ ನ್ಯೂಸಲ್ಲೆಲ್ಲ ತೋರಿಸ್ತಾಯಿದ್ರು. ಇದೇ ಒಂದು ತುರಹಳ್ಳಿ ಫಾರೆಸ್ಟ್ ಜಾಗದಲ್ಲಿ. ಇದೆಲ್ಲ ಫಾರೆಸ್ಟು ಏನಾಗಿದೆ ಅಂದರೆ ಫುಲ್ಲು ಒಣಗೋಗಿದೆ, ಏಕೆಂದರೆ ನೀರಿಲ್ಲ, ಮಳೆ ಇಲ್ಲ, ಅದರಿಂದ ಈ ಥರ ಆಗಿದೆ ಅಷ್ಟೇ. ಮಳೆಯೆಲ್ಲ ಬಿದ್ದಾಗ ಸ್ವಲ್ಪ ಚೆನ್ನಾಗಿ ಹಸ್ರಾಗಿ ಕಾಣಿಸುತ್ತೆ.
ಆಮೇಲೆ ನಾವು 10 ಗಂಟೆಗೆ ಹೋದ್ವಿ, ತಿಂಡಿ ಇರುತ್ತೋ ಇಲ್ವೋ ಅಂತ ನಮಗೆ 100 ಸರಿ ಫೋನ್ ಬರ್ತಿತ್ತು, ಬರ್ತೀರಾ ಇಲ್ಲ ತಿಂಡಿ ಖಾಲಿಯಾಗಿ ಹೋಗುತ್ತೆ ಹಾಗೆ ಹೀಗೆ ಅಂತೇಳಿ. ಇಲ್ಲ ಬರ್ತಾಯಿದ್ದೀವಿ ಅಂಥೇಳಿ ಆಮೇಲೆ ಹೋದ್ವಿ. ಆಮೇಲೆ ಕೌಶಿ ಧನು ಮಕ್ಕಳೇ ನಮಗೆ ತಿಂಡಿ ಎಲ್ಲ ಹಾಕ್ಕೊಟ್ರು. ಇಡ್ಲಿ ಮತ್ತು ವಡೆ ಅಷ್ಟೇ ಇದು ಮಾಡಿದ್ದು, ಅದನ್ನು ಹಾಕ್ಕೊಟ್ರು. ತಿಂದ್ಕೊಂಡು ಅದ್ರದ್ದೊಂದು ಸಣ್ಣದೊಂದು ವೀಡಿಯೋ ಮಾಡಿಕೊಂಡು ಆಮೇಲೆ ಅಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ತುಂಬ ಬಿಸಿಲಿತ್ತು. ಅದರಿಂದ ತಿನ್ನೋಕ್ಕೆ ಆಗಿಲ್ಲ. ಮಧ್ಯಾಹ್ನ ನಾನು ಮೈನ ಅದೇ ಮಾತಾಡ್ತಾಯಿದ್ವಿ, ಮಧ್ಯಾಹ್ನ ಹೇಗೆ ಊಟ ಮಾಡೋದು ಇಲ್ಲಿ ಅಂತೇಳಿ. ಅದಾದಮೇಲೆ ಅಲ್ಲಿಂದ ಬಂದ್ವಿ. ಬಂದ ತಕ್ಷಣ ಇಲ್ಲಿ ನಮ್ಮ ಮೋನಿಕಂದು ಫೋಟೋ ತೆಗಿತಾಯಿದ್ರು. ಅವಳದು ಯಾವಾಗೂ ನಾನು ವೀಡಿಯೋನೇ ಮಾಡಲ್ಲ ಸರಿಯಾಗಿ, ಅದಕ್ಕೆ ಇವಾಗ ವೀಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು ಅವಳು ಮಾಡ್ತಾಯಿದ್ದೆ. ಆದರೆ ಸರಿಯಾಗಿ ಬರ್ತಾಯಿಲ್ಲ, ಯಾಕೆಂದರೆ ಬಿಸಿಲಿರೋದ್ರಿಂದ ವೀಡಿಯೋನೂ ಸರಿಯಾಗಿ ಬರ್ತಾಯಿರಲಿಲ್ಲ. ಆಮೇಲೆ ಫೋಟೋದವನು ಹೇಳ್ತಾಯಿದ್ದ, ಇಲ್ಲಿ ಬಿಸಿಲು ಈ ಕಡೆಯಿಂದ ಬರ್ತಾ ಇರೋದ್ರಿಂದ ಫೋಟೋನೂ ಚೆನ್ನಾಗಿ ಬರ್ತಾಯಿಲ್ಲ. ಅವಳಿಗೆಲ್ಲಾದರೂ ನೆರಳಲ್ಲಿ ನಿಲ್ಲಿಸಿ ಫೋಟೋ ತೆಗ್ಸೋಣ ಅಂತಂದರೆ ಅಲ್ಲಿ ನೆರಳಿರೋ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟವಳು. ಅವರೇ ಹೇಳಿದ್ರು ಫೋಟೋದವರೇ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನೀವು ಏನಂದರೆ ಆಮೇಲೆ ತೆಗೆಸ್ಕೊಳ್ಳಿ ಅಂತೇಳಿ. ಆದರೂ ಕೂಡ ಅವಳು ಅಲ್ಲಿ ತೆಗ್ಸೋಣ ಇಲ್ಲಿ ತೆಗ್ಸೋಣ ಅಂತೇಳಿ ನೋಡ್ತಾಯಿದ್ಲು. ಇವರು ಹೇಳಿದ್ರು, ನನಗೂ ಅಷ್ಟೇ ವೀಡಿಯೋದಲ್ಲೂ ಅಷ್ಟೇ ಅಷ್ಟು ಸರಿಯಾಗಿ ವೀಡಿಯೋ ನೀಟಾಗಿ ಬರ್ತಾ ಇರಲಿಲ್ಲ, ಯಾಕೆಂದರೆ ಬಿಸಿಲಿಗೆ ಕಪ್ಪಗೂ ಕಾಣಿಸುತ್ತೆ, ಆಮೇಲೆ ವೈಟ್ ಕಾಣಿಸುತ್ತೆ, ಈ ಥರ ಆಗ್ತಾನೆ ಇರುತ್ತೆ. ಅವಳು ಸುಮಾರು ಕಡೆ ಅಲ್ಲಿ ತೆಗ್ಸೋಣ ಇಲ್ಲಿ ತೆಗ್ಸೋಣ ಅಂತೇಳಿ ನೋಡ್ತಾ ಇದ್ದಾಳೆ. ಆಮೇಲೆ ನೀನು ತೆಗ್ಸು ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತಿದ್ದೆ ಅಷ್ಟೇ, ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ. ಅದಾದಮೇಲೆ ಬಂದುಬಿಟ್ಟೆ. ಅವಳ ಸೀರೆ ತುಂಬ ಚೆನ್ನಾಗಿದೆ. ಅದು ನನಗೆ ನಾವೆಲ್ಲರೂ ಹುಟ್ಟಿರೋರ್ಗಿನ್ನ ನಂಗೆ ಆ ಸೀರೆ ತುಂಬ ಇಷ್ಟ ಆಯಿತು. ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತೆ, ಅದು 7000 ಏನೇ ಹೇಳಿದ್ಲು. ಸೀರೆಗೆ 7000, ಆದರೆ ಅವಳ ಬ್ಲೌಸ್ ಬಂದು 4000 5000 ಹತ್ತತ್ರನೇ ಇದೆ. ನಾನಂದೆ ಚಿನ್ನು ಇದಕ್ಕೆ ಒಂದು ಸೀರೆನೇ ಬರ್ತಾಯಿತ್ತು ಅಂತ ಹೇಳಿದೆ. ಇಲ್ಲ ಆಂಟಿ, ಬೇರೆಯವರೆಲ್ಲ ಇನ್ನೂ ಎಷ್ಟೆಷ್ಟು ಕಾಸ್ಟ್ಲಿದೆಲ್ಲ ಹೊಲಿಸ್ತಾರೆ, ನಾವೇ ಇಷ್ಟು ಕಡಿಮೆ ಅಂತ ಹೇಳ್ತಾಯಿಲ್ಲ. ಮತ್ತು ಅಲ್ಲಿಂದ ನಾನು ಬಂದಮೇಲೆ ತಿಂಡಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಪೂಜೆಗೆ ಕೂರಿಸಿದ್ರು ಚೈತ್ರ ಮತ್ತು ಪ್ರವೀಣ. ಆಮೇಲೆ ನಾವೇನು ಮಾಡಿದ್ವಿ, ಮತ್ತೆ ಮೇಲೋಗ್ಬಿಟ್ಟು ರೆಡಿ ಆದ್ವಿ. ಆಮೇಲೆ ನಾನು ಒಂದು 1/2 ಅವರ್ ಅಂದರೆ ಜನಗಳು ಬಂದು ಹೋಗೋ ತನಕ, ಅಂದರೆ 1 ಗಂಟೆ 1:30 ತನಕ ಸ್ವಲ್ಪ ಫ್ರೀ ಏರ್ ಬಿಡೋಣ ಅಂದ್ಬಿಟ್ಟು ಆವಾಗ ಹೋಗ್ಬಿಟ್ಟು ಮತ್ತೆ ಮೇಲೋಗಿ ತಲೆ ಎಲ್ಲ ಬಾಚ್ಕೊಂಡು ಆವಾಗ ಫ್ರೀ ಏರ್ ಬಿಟ್ಟಿದ್ದು, 1 ಗಂಟೆ ತನಕ ಬಿಡೋಣ ಅಂತೇಳಿ. ಓಕೆ, ಅದಾದಮೇಲೆ ಇವರು ರುಕ್ಕಮ್ಮ ಆಂಟಿ ಅಂತೇಳಿ, ಅವರು ರುಕ್ಕಮ್ಮ ಆಂಟಿ ಮೊಮ್ಮಗಳು. ರುಕ್ಕಮ್ಮ ಆಂಟಿ ಏನಂದರೆ ನಮ್ಮ ಪಿಂಕು ಮತ್ತು ಮೋನುನ ಇಬ್ಬರೂ ಕೂಡ ಚಿಕ್ಕ ಮಗು ಇದ್ದಾಗಿಂದನೂ ಕೂಡ ಸುಮಾರು ವರ್ಷ, ಒಂದು 10 ವರ್ಷ ಆಗಿರಬೇಕು, ಅಷ್ಟು ವರ್ಷ ತನಕನೂ ಇವರೇ ನೋಡ್ಕೋತಾ ಇದ್ದಿದ್ದು. ಯಾವಾಗ ಕೊರೋನಾ ಬಂತು ಆವಾಗೆಲ್ಲ ಸ್ವಲ್ಪ ಹೆಂಗೆಲ್ಲ ಆಗೋಯ್ತು ಲೈಫೇ, ಒಬ್ಬೊಬ್ಬರ ಲೈಫು ಒಂದೊಂದು ಥರ ಆಗೋಯ್ತು. ಆವಾಗ ಇವರು ಬರೋದು ಬಿಟ್ಟರು. ಅಂದರೆ ಕೊರೋನಾ ಅಲ್ಲ, ಆವಾಗ 3 ತಿಂಗಳು ಎಲ್ಲರೂ ಮನೇಲೇ ಇರ್ತಾರೆ. ಆವಾಗ ಇವರೇ ಇರ್ತಾಯಿದ್ರಲ್ಲ ಮನೇಲಿ, ಆವಾಗ ಇವರೇ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಗುನ. ಆಮೇಲೆ ಅವರು ಕೂಡ ರುಕ್ಕಮ್ಮ ಆಂಟಿನೂ ಕೂಡ ಮನೇಲೇ ಇರ್ತಾಯಿದ್ರು, ಇವರು ಮನೇಲೇ ಇರ್ತಾಯಿದ್ರಲ್ಲ, ಅದಕ್ಕೆ ಅವರು ಕೊರೋನಾ ಎಲ್ಲ ಮುಗಿದ್ಮೇಲೆ, ಅಂದರೆ ಲಾಕ್ಡೌನ್ ಇತ್ತಲ್ಲ, ಅದು ಮುಗಿದ್ಮೇಲೆ ನೋಡೋಣ ಅಂದ್ಬಿಟ್ಟು ಅವರು ಬಿಟ್ಬಿಟ್ರು. ಅದಾದಮೇಲೆ ಇವರು ಹಂಗೆ ಅಭ್ಯಾಸ ಆಗಿಬಿಟ್ಟು ರುಕ್ಕಮ್ಮ ಆಂಟಿ ಈಗ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲಿ ಮಾಡ್ತಾಯಿಲ್ಲ, ಆದರೆ ತುಂಬ ಕ್ಲೋಸ್ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರನ್ನೂ ಅಷ್ಟೇ ಯಾವ ಥರ ಕರೀತಾರೆ ಅಂದರೆ ರೇಖಾ ಅವರೇ, ಮೋಹನ್ ಅವರೇ, ಆಮೇಲೆ ಚೈತ್ರ ಅವರೇ, ಪ್ರವೀಣ್ ಅವರೇ, ಮೈನ್ ಅವರೇ, ಈ ಥರನೇ ಕರೆಯೋದು ಅವರು. ಎಲ್ಲರೂ ಅದೇ ರೀತಿಯೇ ಮಾತಾಡಿಸ್ತಾರೆ. ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಇನ್ನೂ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ಮೊದಲೇ ಏನು ಅದು ಪೂಜೆಗಳೆಲ್ಲ ಇರುತ್ತಲ್ಲ ಅದನ್ನು ಮಾಡಿಸ್ತಾ ಇದ್ದಾರೆ ಅಷ್ಟೇ. ನೀವು ಕೇಳ್ಬೋದು, ಸತ್ಯನಾರಾಯಣ ಪೂಜೆನ ಈಗ ಯಾಕೆ ಮಾಡಿಸಿದ್ದೀರಾ, ಗೃಹ ಪ್ರವೇಶ ಆಗಿ ಎಷ್ಟೋ ದಿನ ಆಗಿದೆ, ಅಂದರೆ ಒಂದು 20 ದಿನ ಆಗಿದೆ, ಇವಾಗ ಮಾಡಿಸ್ತಿದ್ದೀರಾ ಅಂದರೆ ಸತ್ಯನಾರಾಯಣ ಪೂಜೆಗೆ ಏನಕ್ಕೆ ಈಗ ಮಾಡಿಸ್ತಾ ಇರೋದು ಅಂದರೆ, ಅವತ್ತು ಗೃಹ ಪ್ರವೇಶ ನಾವು 20 ಮೆಂಬರ್ಸ್ ಅಥವಾ 30 ಮೆಂಬರ್ಸ್ ಅಷ್ಟೇ ಇದ್ಕೊಂಡು ಪೂಜೆ ಎಲ್ಲ ಮಾಡಿದ್ದು. ಇವತ್ತು ಸತ್ಯನಾರಾಯಣ ಪೂಜೆನ ಮಾಡಿ ಎಲ್ಲರನ್ನೂ ಕರೆಯೋದು ಅಂತೇಳಿ ಪ್ಲ್ಯಾನ್ ಮಾಡಿದರು. ಯಾಕೆಂದರೆ ಅವಳು ಆಫೀಸ್ಗೆ ಹೋಗ್ತಾಳೆ, ಇವನು ಕೂಡ ಆಫೀಸ್ಗೆ ಹೋಗ್ತಾನೆ, ಇಬ್ಬರು ಆಫೀಸವ್ರನ್ನೂ ಕೂಡ ಕರಿಬೇಕು ಅವರು ಫಂಕ್ಷನ್ನಿಗೆ. ಆದರೆ
ಮನೆ ಗೃಹ ಪ್ರವೇಶ ದಿನ ಎಲ್ಲರನ್ನೂ ಕರೆದ್ರೆ ನಾವು ಮಾತಾಡೋಕ್ಕಾಗಲ್ಲ ಅವ್ರ ಜೊತೆ. ಅಂದರೆ ಹೋಮ ಮಾಡ್ತಾ ಇರ್ತಾರೆ, ಪೂಜೆಗಳು ಮಾಡ್ತಾರೆ. ಆ ಪೂಜೆ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೂಜೆ, ಹೋಮ ಅಂತೆ, ಅದೆಲ್ಲ ಆದಮೇಲೆ ಮತ್ತೆ ಸತ್ಯನಾರಾಯಣ ಪೂಜೆ ಅಂತೆ, ಇದೆಲ್ಲ ಮಾಡ್ತಾನೆ ಇರ್ತಾರೆ. ಆವಾಗ ನಮಗೆ ಅವ್ರು ಬಂದವ್ರ ಜೊತೆ ನೀಟಾಗಿ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ರು, ಫಸ್ಟು ನಾವೇ ಈ ಥರ ಗೃಹ ಪ್ರವೇಶ ಮಾಡ್ಕೊಬಿಡೋಣ. ಅಂದರೆ ಗೃಹ ಪ್ರವೇಶದ ಪೂಜೆ ಏನೆಲ್ಲ ಇರುತ್ತೆ ಅದನ್ನು ಮಾಡಿಬಿಡೋಣ. ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ದಿನ ಬಿಟ್ಟು ಈ ಥರ ಸತ್ಯನಾರಾಯಣ ಪೂಜೆ ಇಟ್ಕೊಂಡು, ಆವತ್ತು ಸತ್ಯನಾರಾಯಣ ಪೂಜೆ ಮಾಡಿಸೋದು ಬೇಡ, ಅದನ್ನು ಇನ್ನೊಂದು ದಿನ ಇಟ್ಕೊಂಡು ಆವತ್ತಿಗೆ ಎಲ್ಲರನ್ನೂ ಕರೆದು ಆವಾಗ ನೀಟಾಗಿ ಎಲ್ಲರನ್ನೂ ಮಾತಾಡಿಸ್ಬೋದು. ಆ ಥರ ಪ್ಲ್ಯಾನ್ ಮಾಡಿ ಇವರು ಒಂದು 20 ಡೇಸ್ ಆದಮೇಲೆ ಮತ್ತೆ ಇವರು ಈ ಥರ ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಆವತ್ತು ಪ್ರತಿಯೊಬ್ಬರು ಬಂದಿದ್ದರು. ಅಂದರೆ ಹೇಳಿದವರು ಒಂದು ಸುಮಾರು ಒಂದು 300 ಜನ ಕೇಳಿದರು, ಬಂದಿದ್ದು ಒಂದು 250 ಜನ ಬಂದಿದ್ರು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಂದಿಲ್ಲ. ಯಾಕೆಂದರೆ ಆವತ್ತು ಏಪ್ರಿಲ್ 21 ತುಂಬ ಅಂದರೆ ತುಂಬ ಕಡೆ ಪೂಜೆಗಳಿತ್ತು. ಆಮೇಲೆ ಆ ಫಂಕ್ಷನ್ ಈ ಫಂಕ್ಷನ್ ಅಂತೇಳಿ ತುಂಬ ಕಡೆ ಇತ್ತು. ಅದಕ್ಕೆ ಯಾರೂ ಅಷ್ಟೊಂದಾಗಿ ಬಂದಿರಲಿಲ್ಲ. ಇವರು ಒಂದು 300 ಮೆಂಬರ್ಸ್ ಬರ್ಬೋದು ಅಂತ ಗೆಸ್ ಮಾಡಿದ್ರು ಅಷ್ಟೇ. ಆದರೆ ಒಂದೊಂದು ಸಲ ಎಲ್ಲರಿಗೂ ಹೇಳಿದ್ರಲ್ಲ ಫೋನ್ ಮಾಡಿ ಜಾಸ್ತಿನೂ ಬರ್ತಾರೇನೋ ಅಂತ ಅಂದ್ಕೊಂಡಿದ್ರು. ಆಮೇಲೆ ಯಾರೂ ಬರಲಿಲ್ಲ, ಜಾಸ್ತಿ ಏನು ಬರಲಿಲ್ಲ, ಒಂದು 250 ಮೆಂಬರ್ಸ್ ಅಷ್ಟೇ ಬಂದಿದ್ದು. ಆಮೇಲೆ ಈ ಥರ ಫಂಕ್ಷನ್ ಮಾಡಬೇಕು ಅಂತ ಅವ್ರದ್ದು ಪ್ಲ್ಯಾನ್ ಎಲ್ಲ ಇದ್ದಿದ್ದು, ಅದಕ್ಕೆ ಈ ಥರ ಮಾಡ್ತಾಯಿದ್ರು. ಆವಾಗ ಸತ್ಯನಾರಾಯಣ ಪೂಜೆ ಆದ ತಕ್ಷಣವೇ ಇನ್ಯಾವುದೂ ಪೂಜೆಗಳಿರಲ್ಲ, ಆವಾಗ ಎಲ್ಲರನ್ನೂ ನೀಟಾಗಿ ಬಂದವ್ರನ್ನೆಲ್ಲ ನೀಟಾಗಿ ಮಾತಾಡಿಸ್ಬೋದು ಅನ್ನೋದೇ ಅವ್ರದ್ದು ಒಂದು ಪ್ಲ್ಯಾನ್ ಇದ್ದಿದ್ದು. ಅದೇ ಥರನೇ ನಡೀತು. ನನ್ನ ಸೀರೆ ಬಂದು ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ, ಮತ್ತು ಕಲ್ಲರು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಪರ್ಪಲ್ ನನಗೆ ಸ್ವಲ್ಪ ಡಾರ್ಕ್ ಅಂತ ಅನ್ನಿಸ್ತಾಯಿತ್ತು, ಇಲ್ಲ ಆಮೇಲೆ ಎಲ್ಲರೂ ಇಲ್ಲ ಚೆನ್ನಾಗಿದೆ. ಆಮೇಲೆ ಈ ಥರ ಸೀರೆ ಬಂದು ತುಂಬ ಜನರ ಹತ್ರ ಇದೆ ಈಗ ಆಲ್ರೆಡಿ. ನಾನು ಹಾಕೋದಕ್ಕಿಂತ ಮೊದಲಿಂದನೂ ಮೈನನ ಹತ್ರ ಫಸ್ಟ್ ನೋಡಿದ್ದೆ, ಅವಳು ಸೀರೆ ತುಂಬ ಇಷ್ಟ ಆಗಿತ್ತು, ಅವಳದು ಗ್ರೀನು. ಅದಾದಮೇಲೆ ಸುಮಾರು ಜನರ ಹತ್ರ ನೋಡಿದ್ದೀನಿ, ಗ್ರೀನು, ಮರೂನು, ರೆಡ್ಡು ಈ ಥರದ್ದೆಲ್ಲ ನೋಡಿದ್ದೀನಿ. ಆದರೆ ಎಲ್ಲರೂ ಈ ಸೀರೆನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ನನಗೂ ಒಂಥರ ಖುಷಿ ಆಯಿತು, ಹೌದಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂಥೇಳಿ. ಆಮೇಲೆ ಇದು ತಿಂಡಿ ಗಿಂಡಿ ಎಲ್ಲ ಆದಮೇಲೆ ಇನ್ನೂ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಮೊದಲು ಇಲ್ಲಿ ಕಲ್ಲಂಗಡಿ ಹಣ್ಣಿಂದು ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ನಾವು ಕುಡಿದ್ಬಿಟ್ಟು ಹೋಗೋಣ ಅಂಥೇಳಿ ನಾನು ಮೈನಾ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಚೈತ್ರ ಮತ್ತು ಪ್ರವೀಣ ಪೂಜೆಯಲ್ಲಿ ಕೂತಿದ್ರಲ್ಲ, ಅವ್ರು ಬಂದಿಲ್ಲ ಅಷ್ಟೇ. ನಾವೆಲ್ಲ ಇಲ್ಲಿ ಬಂದು ಒಂದೇ ಒಳಗಡೆನೂ ಕೂತ್ಕೊಳ್ಳೋಕ್ಕೂ ಒಂಥರ ಆಗಲ್ಲ, ಯಾಕೆಂದರೆ ತುಂಬ ಅಂದರೆ ತುಂಬ ಸೆಕೆ ಹೊರಗಡೆನೇ ಸ್ವಲ್ಪ ಏನಂದರೆ ತಣ್ಣಗಾಗ್ತಿತ್ತು. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ನೋಡಿ ನಮ್ಮ ಮೈನಾವತಿ ಅವ್ರ ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದಾಳೆ, ಏನೋ ಮಾತಾಡ್ತಾ ಇದ್ದಾಳೆ. ಆ ಥರ ಚೆನ್ನಾಗಿತ್ತು. ಮಕ್ಕಳು ಕೂಡ ಅದರಲ್ಲೂ ನಮ್ಮ ಧನು, ಕೌಶಿ ಮತ್ತು ಅಜಯ್ ಮಗ ಸನ್ಯು ಅಂತ ಇದ್ದಾನೆ, ಅವನು ಇವರೆಲ್ಲ ತುಂಬ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಫಂಕ್ಷನ್ ಅಂತೂ. ಇಲ್ಲೊಂದು ಸ್ವಲ್ಪ ಯಾರು ಅಲ್ಲೇ ನಿಂತು ಹಾಕ್ಬಿಡೋದು, ಮುಂದೆ ಬಂದು ಹಾಕ್ಬೇಕು. ಅಲ್ಲಲ್ಲಿ ಹಾಕ್ಬಿಟ್ರೆ ಬಂದು ಹಾಕಿ. ಓಂ ಅಕರ್ಮಣಾನ ಪ್ರಜಯಾದನೇನ ತ್ಯಾಗೇನೈಕಮೃತತ್ವಮಾಹಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಮಿ ಪ್ರಾಜನೇಪ್ಯತೆ ವಿಶಂತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸೋ ಯಜ್ಞ ಸತ್ವಾಃ ಏ ಬ್ರಹ್ಮಲೋಕೆ ಪರಾಹಾಂತಕಾಲೇ ಪರಾಹಾಮೃತಾತ್ ಪರಿಮುಚ್ಯಂತೆ ಸರ್ವೇ ದಖ್ರಂ ವಿಪಾಪಂ ಪರವೇಹೇಷು. ಆಮೇಲೆ ಹಾಕೋದು ಇರಿ ಅಲ್ಲಿ ಹಾಕಿದವ್ರ ಜಾಗ ಬಿಡಿ, ಹಿಂದಕ್ಕೆ ಹೋಗಿ ಹಂಗೆ ಮುಂದಕ್ಕೆ ಬರ್ರಿ ಹಾಕೋರು.
ನೀರು ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ತಗೊಳ್ಳಿ ಎಲ್ಲ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳಿ ಎಲ್ಲ. ಓಂ ಹಿರಣ್ಯಪಾತ್ರಂ ಮಧೋಃ ಕೋಣಂ ದದಾತಿ ವದಭ್ಯೋ ಸಾನಿಧ್ಯೇ ಭಾರತಿ ನಾನೇ ವಿಡಿಯೋ ಮಾಡಲಿ. ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಹಾಲಕ್ಷ್ಮೀ ರಾಯಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಂಗಳಾರತಿ ತಗೋಬೇಕು ಎಲ್ಲರೂ. ಅಲ್ಲೇ ನಿಂತ್ಕೊಳ್ಳಿ ಕೊಡ್ತೀವಿ. ಇಸ್ಕೋ ಪ್ರಸಾದ, ನೀನು ಇಸ್ಕೋ. ಕತ್ತಿ ಇಸ್ಕೋ. ಅವ್ರ ಪ್ರಸಾದ ತಗೊಂಡು ಸಾಕು. ಇಲ್ಲ ಇಲ್ಲ ಬರಲ್ಲ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೆಂದು ಸ್ಥಿರವಾಗಿ ನೀನಿಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಮನೆಯನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ. ಶ್ರೀಮತ್ರಮಣ ಗೋವಿಂದ ಗೋವಿಂದ. ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ
ಇಲ್ವಾ ಅವ್ರ ಫೇಸ್ ಕಾಣಿಸ್ಬೇಕು ನನಗೆ. ಇಲ್ಲಿ ಇಟ್ಕೊ, ಇಲ್ಲಿ. ಅಡ್ಡಿ ಸ್ವಲ್ಪ ಕ್ರಾಸ್ ಹಿಂಗೆ. ಅದು ದೇವ್ರದ್ದು ಇಲ್ಲ ಅವ್ರಿಗೆ ಮಾತ್ರ ಮಾಡಿದೆ, ಅವ್ರದ್ದೆಲ್ಲ ಅಲ್ಲೋಟೋಗಿಲ್ಲ. ಅದು ಕ್ಯಾಮ್ರಾಮ್ಯಾನ್ ಇದಾನಲ್ಲ. ಐದು ಜನ ಕೊಡಿ, 5 ಜನ ಅಡ್ಡಿ ನೀವು ಹಿಂದೆ ಬನ್ನಿ. ಐದು ಜನ ಆಯ್ತಾ? ಆರತಿ ಮಾಡಿ ಒಂದು 5 ಜನ ಕಂಪ. ಐದು ಜನ ಆ ಕಡೆನೇ ನಿಂತ್ಕೊಬೇಕು. ಮೈನಾ ಮುಖಂದು ಆರತಿ ಮಾಡಿ ಆ ಕಡೆಗೆ ಹೋಗಿ. ನಿನ್ಗೆ ಬೇರೆ ಫೀಲಿಂಗ್ ಆಯ್ತಾ ಈಗ? ಹಂಗೆ ಹೊರಗಡೆ ಆಗ್ತದಲ್ಲ ಅಣೆಗಿಕ್ಕವ ಗೇಟ್ ಹತ್ರ ಪಂಕ ಪಂಕ ಎಲ್ಲ ಮಾಡಿದ್ದು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಪರಮೇಶ್ವರ ಸತ್ಯನಾರಾಯಣ ಸ್ವಾಮಿ ದೇವತಾ 12 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನೋಡಿ ಎಲ್ಲರೂ ಅಂದರೆ ಫ್ರೀಯಾಗಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ದೀವಿ. ಒಂದೇ ದಿನ ಪೂಜೆ, ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಇಟ್ಕೊಂಡ್ರೆ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಮತ್ತು ಫುಲ್ಲು ಟಯರ್ಡ್ ಆಗಿಬಿಡ್ತಾರೆ ಅವರು ಕೂಡ, ಆ ಥರ ಆಗಿಬಿಡುತ್ತೆ. ಆದ್ದರಿಂದ ಅವರು ಈ ರೀತಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಷ್ಟೇ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಯಾಕೆಂದರೆ ಇಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಇಬ್ಬರು ಆಫೀಸವ್ರನ್ನೂ ಕೂಡ ಅವ್ರ ಆಫೀಸವರು ಇವ್ರ ಆಫೀಸವ್ರನ್ನ ಕರಿಬೇಕು. ಇದೆಲ್ಲ ಮಾಡಿ ಎಲ್ಲ ಆದಾಗ ಟಯರ್ಡ್ ಆಗಿರುತ್ತೆ. ಮಾತಾಡೋಷ್ಟು ಅವರಿಗೆ ಪೇಷನ್ಸ್ ಇರಲ್ಲ. ಸಾಕಪ್ಪ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರಿಂದ ಈ ರೀತಿಯಾಗಿ ಪ್ಲ್ಯಾನು. ಈಗ ನಮ್ಮದು ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ನಮ್ಮ ಒಂದು ಕ್ಯಾಮ್ರಾ ಏನಿದೆ, ಮೊಬೈಲ್ ಕ್ಯಾಮ್ರಾ, ಅದರಲ್ಲಿ ಮೈನಾ ನಮ್ಮ ಆಂಟಿ ಮಗಳವಳು ಮೋನಿಕಾ. ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹೆಡ್ ಕುಕ್ ಅಂತ. ಹೆಡ್ ಕುಕ್ ಮಗಳವಳು. ನಾವು ನಮ್ಮ ಆಂಟಿ ಅಡುಗೆ ಚೆನ್ನಾಗಿ ಮಾಡೋದ್ರಿಂದ ನಾವು ಹೆಡ್ ಕುಕ್ ಅಂತ ಹೇಳಿ
ಕರೆಯೋದು. ನಾನು ಯಾವಾಗಲೂ ಅವಳ ವೀಡಿಯೋನ ಮಿಸ್ ಮಾಡ್ತಾ ಇರ್ತೀನಿ, ಯಾಕೆಂದರೆ ಮಾಡೋದೇ ಇಲ್ಲ ಸರಿಯಾಗಿ. ಇವತ್ತೇ ಸ್ವಲ್ಪ ವೀಡಿಯೋನ ಮಾಡಿದ್ದು ಅವಳ ವೀಡಿಯೋನ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಊಟ ಮಾಡೋಣ ಅಂಥೇಳಿ ಇಲ್ಲಿ ಊಟ ಎಲ್ಲ ಬಂದ್ವಿ. ಇಲ್ಲಿ ಬಂದು ಊಟ ಎಲ್ಲ ಮಾಡಿಕೊಂಡು, ಆದರೂ ಬಿಸಿಲಿಗೆ ಊಟ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಇವ್ರನ್ನ ಕೇಳಿದೆ ಒಂದು ವೀಡಿಯೋ ಮಾಡ್ಕೊಳ್ಳ ಅಂತೇಳಿ. ಅದಕ್ಕೆ ಅವರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಊಟದ್ದು ವೀಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. 250 ಜನಕ್ಕೆ ಅಂತೇಳಿ ಊಟ ಎಲ್ಲ ಮಾಡಿದ್ದು. ಮತ್ತು ಇನ್ನೂ ಒಂದು 50 ಜನ ಊಟ ಮಾಡ್ಬೋದು, ಅಷ್ಟು ಊಟ ಉಳಿದಿತ್ತು. ಒಂದು ಊಟ ಬಂದು 420 ರೂಪಾಯಿ 430 ರೂಪಾಯಿ ಬರುತ್ತೆ. ಆದರೆ ಚೆನ್ನಾಗಿತ್ತು ಊಟ. ನೀರು ದೋಸೆ, ಕೊಟ್ಟೆ ಬಿರಿಯಾನಿ ಮತ್ತು ಬೇಬಿಕಾರ್ನ್ದು ಫ್ರೈ ಸುಮಾರು ಎಲ್ಲ ಚೆನ್ನಾಗಿತ್ತು. ಊಟ ಅಂತೂ ಚೆನ್ನಾಗಿಲ್ಲ ಅಂತ ಹೇಳೋ ಹಾಗಿಲ್ಲ, ಎಲ್ಲ ಸಖತ್ತಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಾಯಿದ್ರು ಊಟ ತುಂಬಾ ಚೆನ್ನಾಗಿತ್ತು ಅಂತೇಳಿ. ಅದರಲ್ಲೂ ಈ ಕೊಟ್ಟೆ ಬಿರಿಯಾನಿ, ನೀರು ದೋಸೆ ಎಲ್ಲ ಬಿಸಿ ಬಿಸಿ ಇತ್ತು. ಆದರೆ ನಮಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು ತಿನ್ನುವಾಗ ಫುಲ್ಲು ಶಕೆ. ನನಗೆ ಊಟ ಮಾಡಿದ ತಕ್ಷಣ ಏನನ್ನಿಸ್ತಾಯಿತ್ತು ಅಂದರೆ ಹೋಗಿ ಫಸ್ಟು ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ಅದಾದರೆ ಸ್ವಲ್ಪ ತಣ್ಣಗಿರುತ್ತೆ ಅಂತೇಳಿ. ಆಮೇಲೆ ಬಂದು ಫಸ್ಟು ನಾನು ಅದು ವೀಡಿಯೋ ಎಲ್ಲ ಮಾಡಿ ಬಂದಮೇಲೆ ನಾನು ಫಸ್ಟು ತಿಂದಿದ್ದೆ ಐಸ್ ಕ್ರೀಮು. ಊಟ ಎಲ್ಲ ಅಷ್ಟೊಂದು ಚಳಿಗಾಲ ಮಳೆಗಾಲ ಆದರೆ ಒಂದು ಸ್ವಲ್ಪ ಊಟ ಚೆನ್ನಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಈ ಥರ ಟೈಮಲ್ಲಿ ಆ ಶಕೆಗೆ ಮತ್ತು ಬಿಸಿಲು ಬೇವರೆಲ್ಲ ಬರ್ತಾ ಇರುತ್ತೆ, ಅದಕ್ಕೆ ಊಟ ಮಾಡೋಕ್ಕಾಗಲ್ಲ ಜನಗಳಿಗೆ. ತುಂಬ ಊಟ ಉಳಿದಿತ್ತಲ್ಲ, ಅದನ್ನೆಲ್ಲ ಅಲ್ಲಿ ಬರೋ ಅಂಥವ್ರಿಗೆ ಇಲ್ಲಿ ಏನಂದರೆ ಊಟ ಇದೆ ತೊಗೊಂಡೋಗಿ ಅಂಥೇಳಿ ಸುಮಾರು ಜನಕ್ಕೆಲ್ಲ ಕಳಿಸಿದ್ವಿ ನಾವೇ ಪ್ಯಾಕ್ ಮಾಡಿ. ಅದಾದಮೇಲೆ ಅಲ್ಲಿ ಗೊತ್ತಿರುವಂಥವ್ರಿಗೆ ಅವ್ರಿಗೆ ಇವ್ರಿಗೆ ಹೇಳಿ ಸುಮಾರು ಖಾಲಿ ಮಾಡಿದ್ವಿ. ಅದು ಒಂದಷ್ಟು ವೇಸ್ಟ್ ಆಯಿತು. ರುಕ್ಕಮ್ಮ ಆಂಟಿ ಬಂದು ಅಡುಗೆ ಮನೆ ಹತ್ರ ಇದ್ದರು. ಅದಕ್ಕೆ ಅವರು ಫೋಟೋನೇ ತೆಗೆಸ್ಕೊಂಡಿಲ್ಲ. ನಿಮ್ಮ ಜೊತೆ ಎಲ್ಲ ನಾನು ಫೋಟೋ ತೆಗೆಸ್ಕೊಂಡಿಲ್ಲ, ಬಾರೇಕ ಎಲ್ಲರೂ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು. ಏಕೆಂದರೆ ನಾವು ಊಟಕ್ಕೆ ಹೋಗಿದ್ವಲ್ಲ ಆವಾಗ. ಅದಕ್ಕೆ ಸರಿ ಆಯಿತು ಬನ್ನಿ. ಆಮೇಲೆ ಕ್ಯಾಮ್ರಾಮ್ಯಾನು ಕೂಡ ಅಂದರೆ ಫೋಟೋಗ್ರಾಫರು ಬೇಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಬನ್ನಿ ಅಂದ್ಬಿಟ್ಟು ಕರ್ಕೊಬಂದ್ವಿ. ಆಮೇಲೆ ಅವರು ಎಲ್ಲರಿಗಿನ್ನ ಹೈಟ್ ಇದ್ದಾರಲ್ಲ, ಅದಕ್ಕೆ ಆ ಕಡೆ ಹೋಗಿ ಅಂತ ನಮ್ಮ ಚೈತ್ರ ಹೇಳ್ತಾಯಿದ್ಲು. ಆಮೇಲೆ ರುಕ್ಕಮ್ಮ ಖುಷಿ ಆಯಿತಾ ಅಂತ ಹೇಳಿದ್ವಿ. ನಾವು ಆಂಟಿ ಅಂತೀವಿ, ರುಕ್ಕಮ್ಮ ಆಂಟಿ ಅಂತಲೇ ಕರೆಯೋದು. ಒಂದೊಂದು ಸರಿ ರುಕ್ಕಮ್ಮ ಅನ್ನೋದು ಬಂದುಬಿಡುತ್ತೆ ಬಾಯಲ್ಲಿ. ಅದಕ್ಕೆ ಖುಷಿ ಆಯಿತಾ ಅಂತ, ಖುಷಿ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಅವರು ಅಡುಗೆ ಮನೆ ಹತ್ರನೇ ಹೊರಟೋದ್ರು. ಲಾಸ್ಟಲ್ಲಿ ಇದು ಒಂದು ವೀಡಿಯೋ ಮಾಡಿಕೊಂಡೆ, ಚಿಕ್ಕಪ್ಪ, ಆಂಟಿ ಮತ್ತು ನಮ್ಮ ಮೋನಿಕಾ. ಏನಂದರೆ ಎಲ್ಲರೂ ಫ್ಯಾಮಿಲಿ ಫೋಟೋ ಅಂತ ತೆಗೆಸ್ಕೋಬೇಕು ಅಂದರೆ ತುಂಬಾ ಕಷ್ಟ. ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಇಲ್ಲ ನನ್ನ ಮಗ ಅಲ್ಲಿರ್ತಾನೆ, ಇಲ್ಲ ನಾನೇ ಇನ್ನೊಂದು ಕಡೆ ಇರ್ತೀನಿ, ಮೋನ್ ಮಾಮ ಇನ್ನೊಂದು ಕಡೆ, ಇಲ್ಲ ಚೈತ್ರನೋ ಅಥವಾ ಮಕ್ಕಳು ಒಂದೊಂದು ಕಡೆ ಹೊರ್ಟೋಗಿರ್ತಾರೆ. ಅದರಿಂದ ಸರಿಯಾಗಿ ಫ್ಯಾಮಿಲಿ ಫೋಟೋನೇ ತೆಗೆಸ್ಕೊಳಕ್ಕಾಗಲ್ಲ ಯಾವಾಗಲೂ ಅಷ್ಟೇ. ಆಮೇಲೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ಬಂದು ರೂಮಲ್ಲಿ ಸೀರೆ ಎಲ್ಲ ಫಸ್ಟು ಸೀರೆ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಬಂದು ಸೀರೆ ಎಲ್ಲ ಚೇಂಜ್ ಮಾಡಿ ಆಮೇಲೆ ಡ್ರೆಸ್ ಹಾಕ್ಕೊಂಡ್ವಿ. ಡ್ರೆಸ್ ಹಾಕ್ಕೊಂಡ್ರೆ ಎಷ್ಟೋ ಒಂಥರ ಸಮಾಧಾನ. ಇಲ್ಲಾಂದರೆ ಆಗೋದೇ ಇಲ್ಲ. ಸೀರೆಲೆಲ್ಲ ತುಂಬ ಕಷ್ಟ ಅಂತ ಅನಿಸುತ್ತೆ ನಮಗೆ. ಏಕೆಂದರೆ ನಮಗೆ ಸೀರೆ ಅಭ್ಯಾಸ ಇಲ್ವಲ್ಲ, ಅಪರೂಪಕ್ಕೆ ಒಂದೊಂದು ದಿನ ಸೀರೆ ಉಟ್ಕೋತೀವಿ. ಆದ್ದರಿಂದ ಈ ಥರ ಆಗುತ್ತೆ ಅಷ್ಟೇ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.